ಗೀತಮ್ಮ, ಗೀತಮ್ಮ, ಇದೇನಮ್ಮ ಮನೆ ಒಳಗಡೆ? ಇದೇನಿದು ಮನೆ ಒಳಗೆ ಯಾರು ಇರಂಗ್ ಕಾಣಲ್ವಲ್ಲ? ಅತ್ತೆ, ಅತ್ತೆ, ಇದ್ಯಾರು? ಬಂದೆ ಬಂದೆ ಇರಿ. ಅಣ್ಣಯ್ಯ ಚೆನ್ನಾಗಿದ್ಯಾ? ಯಾವಾಗ ಬಂದೆ? ಅಯ್ಯೋ ಗೀತಮ್ಮ, ಈಗ ತಾನೇ ಬಂದೆ ಕಣವ. ಎಲ್ಲಿ ಬಾವ ಮತ್ತೆ ಮಾವಾರು ಅತ್ತೆ ಯಾರು ಕಾಣ್ತಿಲ್ವಲ್ಲ? ಎಲ್ಲಿಗೆ ಹೋದ್ರು ಎಲ್ಲ? ಅಯ್ಯೋ ಅಣ್ಣಯ್ಯ, ಇನ್ನೇನ್ ಮಾವು ಇನ್ನೇನು ಹೊಲ್ತ ಹೋಗಿರ್ತವೆ, ತೋಟತ್ತವ ಸ್ಕೂಲ್ ಕಟ್ಟಾಕ್ ಬರ್ತೀನಿ ಅಂತ ಮಾವು ಹೋದ್ರು. ಅತ್ತೆ ಇಲ್ಲೇ ಎಲ್ಲ ಕುಂತಿರ್ಬೇಕ ಅಣ್ಣ. ಬಾ ಬಾ ಒಳಗಡಿಗೆ ಬಾ. ಮತ್ತೆ ಬಾವ ಎತ್ಲ ಗೊತ್ತಮ್ಮ? ಪಾಪ ಮಂಜಣ್ಣ ಬಾವ ಎಲ್ಲ ಚೆನ್ನಾಗಿದಾರ, ಆರಾಮಾಗಿದಾರಲ್ಲ ಎಲ್ಲ? ಹ್ಞೂ ಅಣ್ಣಯ್ಯ, ಎಲ್ಲ ಚೆನ್ನಾಗಿದ್ದಾರೆ. ಕುತ್ಕ ಅಣ್ಣಯ್ಯ, ಅದ್ಯಾಗ ನಿಂತ್ಕೊಂಡೆ ಮಾತಾಡ್ತಿದ್ಯಾ? ಕುತ್ಕ ಅಲ್ಲಿ. ತಗೊಳಮ್ಮ, ಇದೊಂಚೂರು ಹಣ್ಣುಗಳು ತಂದಿದ್ದೆ, ಹಣ್ಣು ಬಿಸ್ಕೆಟ್ ಅವು ಏನೇನೋ ತಂದಿದ್ದೀನಿ. ತಗೋ, ಪಾಪ ಬಂದಾಗ ಕೊಡುವಂತೆ, ತಗೋ ಒಳಗಡೆ ಕಿಡು. ಅಯ್ಯೋ ಅಣ್ಣ, ಇವೆಲ್ಲ ಯಾಕೆ ತರಕ್ ಹೋಗಿದ್ದೆ? ತಡಿ ತಡಿ, ನಾನು ನಿಲ್ಸ್ಕೊಂಡೆ ಮಾತಾಡ್ತೀನಿ, ಚೇರ್ ತಂದು ಹಾಕ್ತೀನಿ, ಒಂಚೂರು ನೀರು ತಗೊಂಬರ್ತೀನಿ, ಕುಡಿಯುವಂತೆ. ತಡಿ ಒಂದ್ ನಿಮಿಷ, ಬಂದೆ. ಅಣ್ಣಯ್ಯ ಕುತ್ಕೋ ಅಣ್ಣಯ್ಯ ಚೇರ್ ಮೇಲೆ. ಬಂದೆ ಒಂದ್ ನಿಮಿಷ, ನೀರು ತಗೊಂಬರ್ತೀನಿ. ಏನಾರ ಅಣ್ಣಯ್ಯ ಜ್ಯೂಸ್ ಗೀಸು ಟೀಗಿ ಏನಾರ ಮಾಡೋಣ ಅಣ್ಣಯ್ಯ? ಅಯ್ಯೋ ಈಗೆಂತ ಟೀ ಅಮ್ಮ, ಏನಾರ ಒಂಚೂರು ಜ್ಯೂಸು ಏನಾರ ಇದ್ರೆ ತಾಂಬ ಹೋಗಮ್ಮ. ಹ್ಞೂ ಸರಿ, ಕುಂತಿರೋ ಅಣ್ಣಯ್ಯ ನೀನು. ಈಗ ಒಂದ್ 2 ನಿಮಿಷದಲ್ಲಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಕುತ್ಕೋ ನೀನು, ಬಂದೆ. ಹಂಗೆ ಎಲ್ಲಾರ ಅತ್ತೆ ಇದ್ರೆ ಕೂಗಮ್ಮ ಹಂಗೆ. ಅತ್ತೆ ಎಲ್ಲಿಗೆ ಹೋದ್ರು? ಕೂಗು ಒಂಚೂರು ಅತ್ತೆ ಇದ್ರೆ. ಹ್ಞೂ ಸರಿ ಸರಿ ಕಣ, ಕೂಗ್ತೀನಿ, ಕುಂತಿರು ನೀನು, ಬಂದೇ ಬಿಟ್ಟೆ. ಅತ್ತೆ ಅತ್ತೆ, ಏನ್ ಮಾಡ್ತಿದ್ದೀರತ್ತೆ? ಇದ್ಯಾಕಮ್ಮ ಗೀತಾ, ಇಲ್ಲೇ ಕೊಪ್ಪಳಲ್ಲಿ ಒಂಚೂರು ಹೂವಿನ ಗಿಡಗಳಿಗೆಲ್ಲ ನೀರ ಬಿಡ್ತಾ ಇದ್ದೆ. ಯಾರು ಬಂದಿರೋದು? ಯಾರ ಜೊತೆ ಮಾತಾಡ್ತಿದ್ಯಾ? ಅತ್ತೆ, ಊರಿಂದ ನಮ್ಮ ಅಣ್ಣ ಬಂದಾರ ಕಣತ್ತೆ, ಅದಕ್ಕೆ ಅಣ್ಣ ಮಾತಾಡ್ಸ್ಬೇಕು ನಿನ್ನ. ಕೂಗಮ್ಮ ಒಂಚೂರು ಅಂತಿದ್ರು. ಬಾರತ್ತೆ, ಕೂಗ್ತಿದಾರೆ ಅಣ್ಣ. ಏನೋ ನಿಮ್ಮ ಅಣ್ಣ ಬಂದಿದಾರ? ಸರಿ ಸರಿ ಕಣಮ್ಮ, ಬಂದೆ ಬಂದೆ ಇರು. ಪಪ್ಪ ಮೋನ ಎಷ್ಟೊತ್ತಿಗೆ ಬಂದಪ್ಪ? ಆರಾಮಿದ್ದೀರಲ್ಲ ಎಲ್ಲ? ಹ್ಞೂ ಕಣತ್ತೆ, ನಾವೆಲ್ಲ ಆರಾಮಾಗಿದ್ದೀವಿ. ನೀವೆಲ್ಲ ಚೆನ್ನಾಗಿದ್ದೀರಲ್ಲ? ಮಾವ ಬಾವ ಮತ್ತೆ ಪಾಪ ಎಲ್ಲ ಚೆನ್ನಾಗಿದ್ದೀರಲ್ಲ? ಎಲ್ಲ ಆರಾಮಾಗಿದ್ದೀರಲ್ಲ? ಹ್ಞೂ ಕಮ್ಮಗ, ನಾವೆಲ್ಲ ಚೆನ್ನಾಗಿದ್ದೀವಿ. ಏನ್ ಸಮಾಚಾರ? ಹಿಂಗ್ ಅಪರೂಪಕ್ಕೆ ಬಂದ್ಬಿಟ್ಟಲು? ತಂಗಿ ನೋಡಕ್ಕೆ ಅಪರೂಪಕ್ಕೆ ಬಂದ್ಬಿಟ್ಟಿದ್ಯಾ? ಅಯ್ಯೋ ಏನು ಇಲ್ಲ ಕಣತ್ತೆ, ಸುಮ್ಮನೆ ಹಿಂಗೆ ಬಂದೆ. ಹಂಗೆ ಮಗಂದು ನಾಮಕರಣ ಬೇರೆ ಇತ್ತು, ಇದ್ರ ದೇವಸ್ಥಾನ ನಾಮಕರಣ ಮಾಡ್ತಿದ್ದೆ, ಅದಕ್ಕೆ ಎಲ್ಲಾರನು ಕರೆದೋಗೋಣ ಅಂತೇಳಿ ಬಂದೆ ಕಣತ್ತೆ. ಓಹೋ, ಮಗನ್ ನಾಮಕರಣ ಮಾಡ್ತಿದ್ಯಾನಪ್ಪ ಹಂಗಾರೆ? ಎಲ್ಲೋ ಯಾವ ದೇವಸ್ಥಾನ ಮಾಡ್ತಿದ್ಯಾ? ಅಯ್ಯೋ ಅತ್ತೆ, ಇಲ್ಲೇ ಇದ್ರ ತಕೊಳತ್ತೆ, ಅಲ್ಲಿ ತಿಪ್ಟೂರ್ ಹತ್ರ ಕರಿಯಮ್ಮಂದು ದೇವಸ್ಥಾನ ಬರಲ್ಲ ಅಂತೆ, ಮಣ್ಕಿಕೆರೆಯಲ್ಲಿ. ಆ ದೇವಸ್ಥಾನ ತಕೊಳತ್ತೆ. ಓಹೋ, ಕರಿಯಮ್ಮಜ್ಜಿ ದೇವಸ್ಥಾನ ಹಂಗಾರೆ ಮಗನ್ ನಾಮಕರಣ ಇಟ್ಕೊಂಡ್ಬಿಟ್ಟಿಯಾನಪ್ಪ ಹಂಗಾರೆ. ಸರಿ ಸರಿ ಕಮ್ಮಗ, ಬರ್ತಿರ್ತಾಳೋ? ಎಲ್ಲ ಬರ್ತೀವಿ. ಮತ್ತೆ ಗೀತಮ್ಮ, ಒಂಚೂರು ಜ್ಯೂಸ್ ಗೀಸ್ ಏನಾರ ಮಾಡ್ಕೊಂಡ್ ತಾಂಬರವ. ನಿಮ್ ಮನೆ ಬಿಸ್ತಲ್ ಬಂದು ಕುಂತಾನೆ, ನೀನ್ ನೋಡಿ ಒಳಗಡೆ ಏನ್ ಮಾಡ್ತಿದ್ಯಾ? ತಗೊಂಬ ಬೇಗ. ಅಯ್ಯೋ ಅತ್ತೆ, ಈಗ ತಾನೇ ಬಂದಲ್ಲ, ಒಂಚೂರು ಬಾಯಿ ಅರ್ದಂಗ ಆಯ್ತೆ, ನೀರ್ ಕೊಟ್ಟು ಹೋದ್ಲು, ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ ಅಂತ. ಬಾರತ್ತೆ, ಕುತ್ಕ ಬಾರತ್ತೆ ನೀನು ಈ ಕಡೆಗೆ. ಮತ್ತೆ ಮಾವರು ಬಾವ ಎಲ್ಲ ಎಷ್ಟೊತ್ತಿಗೆ ಬರ್ತಾರತ್ತೆ? ಎಲ್ಲ ಕೆಲ್ಸಕ್ಕೆ ಹೋಗಿದಾರ? ಅಯ್ಯೋ ಇಲ್ಲ ಕಣಪ್ಪ ಮೋನ, ನಿಮ್ ಬಾವ ಇಲ್ಲೇ ಎಲ್ಲ ಇರ್ಬೇಕಣು. ಇವತ್ ಕೆಲ್ಸಕ್ಕೆಲ್ಲ ಹೋಗಿರ್ಲಿಲ್ಲ, ಮಂತವ್ಲೆ ಇದ್ರು. ಇನ್ನೇನ್ ಬರ್ತಾರ ಅವ್ರು ಬರೋ ಟೈಮು. ನಿಮ್ಮ ಮಾವ ನೋಡಿದ್ರೆ ಅವ್ರು ಇನ್ನೇ ಮಾಮೂಲಿ ತೋಟತ್ತವ ಹಸ್ಕೂಲ್ ಇಟ್ಕೊಂಡು ಹೋಗ್ಯಾರೆ. ಹಸ್ಕೂಳಿಗೆ ಗೀಟ ಒಯ್ದ್ಬಿಟ್ಟು ನೀರ್ ಗೀರ್ ಹಾಕ್ಬಿಟ್ಟು ಕುಡ್ಸಿ ಬರ್ತಾರೆ ಅವ್ರು. ಕುತ್ಕ ಮಗ, ನೀನು ಆರಾಮಾಗಿ ಕುತ್ಕೊಳ್ಳೋ. ಬರ್ತಾರೆ ಇನ್ನೇನು, ಕುತ್ಕ. ಇಲ್ಲ ಅಂದ್ರೆ ನೋಡೋಣ, ನಿಮ್ ಮಾವನು ನಿಮ್ ಬಾವನು ಇಲ್ಲಿ ಯಾರ್ತವ ಬರಕ್ ಹೇಳ್ತೀನಿ. ಕುತ್ಕ. ಗೀತಮ್ಮ, ಒಂಚೂರು ಬೇಗ ಜ್ಯೂಸ್ ತಾಂಬಾರಮ್ಮ. ನಿಮ್ಮ ಅಣ್ಣ ಬಾಯಾರಿಕೆ ಆಗ್ತಿತ್ತ ಏನೋ, ಬಿಸ್ಲ ಬೇರೆ ಬಂದಾನೆ. ಒಂಚೂರು ಜ್ಯೂಸ್ ತಂದ್ಕೊಡು ಬೇಗ. ಹ್ಞೂ ಹ್ಞೂ ಬಂದೆ ಕಣತ್ತೆ, ಬಂದೆ ಬಂದೆ ಇರಿ. ಅಣ್ಣ ತಗೊಳ್ಳೋಣ, ಜ್ಯೂಸ್ ಕುಡಿ ತಗೋ. ಹಂಗೆ ಅತ್ತೆಗೆ ಒಂಚೂರು ತಂದು ಕೊಡಮ್ಮ. ನನಗೆ ಒಬ್ನಿಗೆ ತಂದಿದೆಯಲ್ಲ. ಅತ್ತೆ, ನಿಮ್ಗೊಂಚೂರು ತಾಂಬಾರ ಅತ್ತೆ. ಅಯ್ಯೋ ಗೀತಾ, ನನಗೇನ್ ಬೇಡ ಕಣಮ್ಮ. ಹೋಗಮ್ಮ, ಅಲ್ಲಿ ಒಂಚೂರು ಸೀನಪ್ಪನ ಇಲ್ಲ ನಿಮ್ಮ ಮಾವನ ಯಾರು ಅಲ್ಲಿ ಎಲ್ಲಾರು ಇದ್ರೆ ಕೂಗೋಗಮ್ಮ ಒಂಚೂರು. ಅಯ್ಯೋ ಅತ್ತೆ, ಈಗ ಎಲ್ಲಿ ಸಿಗ್ತಾರತ್ತೆ ಅವರು? ಇಷ್ಟೊತ್ತಲ್ಲಿ ಎಲ್ಲಿರ್ತಾರಂತ ನೋಡೋದವ್ರನ್ನ ನೋಡಿ. ಇಲ್ಲ ಗೌಡ್ರು ಮಂತವಲ್ಲ ಎಲ್ಲಾರು ಹೋಗಿರ್ಬೇಕು. ಮಾವ ಇನ್ನೇನೋ ತೋಟದ ಹೋಯ್ತ ಕಣತ್ತೆ. ಇವಾಗ ಇನ್ನೇನ್ ಬರ್ಬೋದು ಮಾವಯ್ಯ. ಇವ್ರನ್ನ ಎಲ್ಲಂತ ನೋಡೋಣತ್ತೆ. ಇದ್ಯಾರೋ ನೆಂಟ್ರು ಬಂದಿರಂಗಿತ್ತಲ್ಲ, ಇದ್ಯಾರು ಬಂದಿರನ? ಓಹೋ ಪಾಪ ಮೋಹನ, ಚೆನ್ನಾಗಿದ್ದೀನೋ? ಯಾವಾಗ ಬಂದು? ಮಾವ, ನಾನ್ ಚೆನ್ನಾಗಿದ್ದೀನಿ ಮಾವ, ನೀವ್ ಆರಾಮ? ಎಲ್ಲಿಗೆ ಹೋಯ್ದ್ರಿ? ಈ ಬಿಸ್ತಲ್ಲಿ ತೋಟದಿಂದ ಈಗ ಬರ್ತಾ ಇದ್ರಲ್ಲ ಮಾವ.
ಅಯ್ಯೋ ಇನ್ ಏನ್ ಮಾಡಮ್ ಬಾ ಮಗ ತಗಿ. ಈ ಬಿಸಿಲು ನೋಡಲ್ಲ ಏನು ನೋಡಲ್ಲ ಕಣ. ನಮ್ಮಂತ ರೈತರು ನೀವ್ ಹೆಂಗೋ ಕೆಲ್ಸ ಪಾಸ್ತಾಗಿರೋರು, ನಿಮ್ಗೆ ಬಿಸಿಲು ಅದು ಇದು ಅಂತ ಕಾಣುತ್ತೆ. ನಮಗೇನು ಬಿಸಿಲು ಒಂದೇ, ಮಳೆ ಒಂದೇ, ಗಾಳಿ ಒಂದೇ ಕಣ ನಮ್ಗೆ. ತೋಡ್ತವ ಸ್ಕೂಲ್ ಕಟ್ಟಾಕ್ಬಿಟ್ಟು ಒಂಚೂರು ನೀರ್ಗೀರ್ ತೋರ್ಸ್ಬರೋಣ ಅಂತ ಹೋಯ್ದಕ್ಕ ಮಗ. ಎಷ್ಟೊತ್ತಾತು ಬಂದು. ಗೀತಮ್ಮ ಏನಾರ ಜ್ಯೂಸ್ ಗೀಸ್ ಏನಾರು ತಂದ್ಕೊಟ್ಟ? ಹೂಕ ಮಾವಯ್ಯ ಜ್ಯೂಸ್ ಕುಡಿತಿದ್ದಾರೆ. ಮಾವಯ್ಯ ನಿಂಗೂ ಒಂಚೂರು ಜ್ಯೂಸ್ ತಗೊಂಬರ್ಲೆ ಮಾವಯ್ಯ. ಅಯ್ಯೋ ಗೀತಮ್ಮ ಕೇಳ್ತಿದ್ದಲ್ಲಮ್ಮ, ಮಾವಯ್ಯ ಪಾಪ ಅಲ್ಲಿಂದ ಬಿಸ್ತಲ್ಲಿ ಬಂದಾರೆ, ಒಂಚೂರು ಜ್ಯೂಸ್ ತಂದ್ಕೊಡಮ್ಮ. ಮೋನ, ಇನ್ನೇನಪ್ಪ ಸಮಾಚಾರ? ಮನೆ ಕಡೆ ಎಲ್ಲ ಚೆನ್ನಾಗಿದಾರೇನೋ? ಅಪ್ಪ ಅಮ್ಮ ನಿಮ್ಮ ಮನೆಯವರು ನಿಮ್ಮ ಮಕ್ಕಳು ಎಲ್ಲ ಚೆನ್ನಾಗಿದಾರೇನೋ? ಹ್ಞೂ ಮಾವಯ್ಯ, ಎಲ್ಲ ಆರಾಮಾಗಿದ್ದಾರೆ ಕಮ್ಮವಯ್ಯ. ಅವ್ರಿಗೇನು ಎಲ್ಲ ಚೆನ್ನಾಗಿದ್ದಾರೆ. ಮತ್ತೆ ತೋಟ ಗೀಟ ಎಲ್ಲ ಯಾರು ನೋಡ್ಕೊಂತಿದಾರ ಮಗ? ಇನ್ನೇನು ಕೆಲ್ಸ ಅಂತ ಹೋಗ್ಬಿಟ್ರೆ ಇನ್ನೇನು ಅಪ್ಪ ಎಲ್ಲ ತೋಟ ಗೀಟ ಎಲ್ಲ ನೋಡ್ಕೋಬೇಕು. ಇಲ್ಲ ಯಾರನ್ನಾರ ಆಳುಗಿಲ್ ಇಟ್ಕೊಂಡಿದ್ದೀರಾ ಹೆಂಗೋ? ಅಯ್ಯೋ ಮಾವಯ್ಯ, ಆಳ್ಗಳು ಇಟ್ಕೊಂಡು ಕೆಲಸ ಮಾಡ್ಸಕ್ಕಾಗತ್ತೆ ಮಾವಯ್ಯ. ಅಪ್ಪಯ್ಯನೇ ಒಂಚೂರು ತೋಟ ತಗಿರ್ತಾವ್ ನೋಡ್ತಾ ಇರುತ್ತೆ. ಅದು ಯಾರ್ಯಾರು ಹೇಳಿ ತೋಟ ಉಳ್ಸೋದು ಹೊಲ ಉಳ್ಸೋದೆಲ್ಲ ಮಾಡ್ಕೊಂಡು ಇನ್ನೇನು ಆಳುಗಳಿಗೆ ಹೇಳ್ಕೊಂಡು ಒಂಚೂರು ಏನಾರ ಹಾಕಂಗಿದ್ರೆ ಒಂಚೂರು ಜೋಳ ಬಿಟ್ಕೊಂಡು ಅದು ಇದು ಏನಾರ ಮಾಡ್ತಿರುತ್ತೆ ನಮ್ಮ ಅಪ್ಪನೇ. ಬ್ಯಾಡಕ್ಕ ಸುಮ್ಮನಿರಪ್ಪ, ಇವೆಲ್ಲ ಯಾಕೆ ಮಾಡ್ತೀಯ ನೀನು? ತೋಟದಾಗ ಸುಮ್ಮನೆ ಒಂಚೂರು ರೋಡ್ರು ಗೀಟ್ರು ಹೊಡಿಸ್ಕೊಂಡು ಕಾಯಿಗೆ ಕೀಳಿಸ್ಕೊಂಡು ಅಡಿಕೆಕಾಯಿ ಮತ್ತು ತೆಂಗಿನಕಾಯಿ ಕೀಳಿಸ್ಕೊಂಡು ಇರು ಆರಾಮಾಗಿ ನೀನಂದ್ರು ಈ ಅಪ್ಪಯ್ಯ ಮಾತೆ ಕೇಳಲ್ಕಮ್ಮಯ್ಯ, ಏನಾರ ಒಂದು ಮಾಡ್ತಲೇ ಇರುತ್ತೆ. ಅಯ್ಯೋ ಮಗ ಮೋನ, ಈ ವಯಸ್ಸಾದರೂ ಹಳೆ ಜೀವ ಹಂಗೆ ಕಣೋದು ನಿಲ್ಲಲ್ಲ ಕಣೋ. ಅವಾಗ್ಲಿಂದ ಮಾಡಿರೋದ್ರು ಯಾವುದೇ ಕಾರಣಕ್ಕೂ ನಿಂತ್ಕೊಳಲ್ಲ. ಈಗ ನೋಡು, ನಾನೇ ಈ ಬಿಸಿಲಲ್ಲಿ ಬಂದಿದೆಯಲ್ಲ ಮಾವಯ್ಯ ಅಂತ ಕೇಳ್ತಿದ್ಯಾ ನೀನು. ಈ ಬಿಸಿಲೆಲ್ಲ ನಮಗೆ ಕಾಮನ್ ಆಗಿ ಹೋಗ್ಬಿಟ್ಟಿದ್ ಕಣೋ ಒಂಥರ. ಇವೆಲ್ಲ ನಮಗೆ ಗೊತ್ತೇ ಆಗಲ್ಲ, ಬಿಸಿಲು ಮಳೆ ಅನ್ನೋದೆಲ್ಲ. ನಮ್ಮ ರೈತರು ಹಂಗೆ ಅಲ್ವೇ ನಮ್ಮೋನ? ಅಯ್ಯೋ ಹೂಕಮ್ಮಯ್ಯ, ಪಾಪ ನಮ್ಮ ಅಪ್ಪನೂ ಬೇಡ ಬೇಡ ಅಂದ್ರೂ ಎಷ್ಟೊಂದು ಕಷ್ಟಪಡ್ತಾ ಇರುತ್ತೆ. ಸೋಗ್ ಎಳೆಯೋದು ಅದು ಇದು ಅಂತ ಹೇಳಿ ಏನು ಎತ್ತ ತಕ್ಷಣ ಓಡ್ತಾ ಇರುತ್ತೆ ಹಂಗೆ ತೋಟದ ಕಡೆಗೆ. ಅದು ಅಪ್ಪ ಈಗ ಆರೋಗ್ಯಕ್ಕೂ ಒಳ್ಳೇದು ಕಮ್ಮಗ. ಅವ್ರಿಗೂ ವಾಕ್ ಮಾಡ್ದಂಗೆ ಆಗುತ್ತೆ. ತೋಟದಾಗ ಈಗ ಕಾಯಿ ಪಾಯಿ ಬಿದ್ದವು, ಬೇರೆಯವ್ರು ತಗೊಂಡೋಗೋದು, ನಮ್ಮ ತೋಟದ ಕಾಯಿ ನಾವೇ ತಗೊಂಬರ್ಬೋದು. ಅವೆಲ್ಲ ಒಳ್ಳೇದಲ್ವ? ಅದಕ್ಕೆ ಹೋಗಿ ಬರ್ಲಿ ಬಿಡು, ಅದಕ್ಕೆಲ್ಲ ಏನು ತೊಂದರೆ ಮಾಡಕ್ ಹೋಗ್ಬಾರ್ದು. ಮಾವಯ್ಯ ತಗೊಳ್ಳಿ ಮಾವಯ್ಯ, ಜ್ಯೂಸ್ ಕುಡೀರಿ ತಗೊಳ್ಳಿ. ಮತ್ತೆ ಇನ್ನೇನಪ್ಪ ಮೋಹನ ಸಮಾಚಾರ? ಹಿಂಗ ಅಪರೂಪ ಬಿಟ್ಟಲ್ಲ ಊರ್ ಕಡೆಗೆ. ತಂಗಿ ಹಿಂಗೆ ನೋಡಕ್ ಬರ್ಬೇಕು, ಮಾತಾಡ್ಸೋಣ, ಏನು ಇಲ್ವಲ್ಲ? ಹಿಂಗ ಅಪರೂಪಕ್ಕೆ ಯಾವಾಗ್ಲಾರ ಏನಾರ ಫಂಕ್ಷನ್ ಗಿಂಕ್ಷನ್ ಇದ್ದಾಗ ಏನಾರ ಇಟ್ಕೊಂಡಿದ್ದಾಗ ಕರಿಯಕ್ಕಂತ ಬತ್ತೀಯಪ್ಪ. ಯಾಕೆ ಈಗ್ಲೂ ಫೋನ್ ಮಾಡಿ ಹೇಳಿದ್ರೆ ಆಗ್ತಿರ್ಲಿಲ್ವ ತಗಿ? ಅದ್ಯಾಕೆ ಬರಕ್ ಹೋದೆ? ಅಯ್ಯೋ ಮಾವಯ್ಯ, ಬೇಜಾರು ಮಾಡ್ಕೊಬೇಡಿ ನೀವು. ಬರ್ಲಿಲ್ಲ ಅಂತ ಹೇಳಿ ಏನ್ ಮಾಡೋಣ, ನನಗೂ ಕೆಲ್ಸದ ಬಿಸಿ ಮಾವಯ್ಯ. ಏನ್ ಮಾಡೋಣ, ನೀವೇ ನೋಡಿದಿರಲ್ಲ ಗೌರ್ಮೆಂಟ್ ಕೆಲಸ ಹೆಂಗೆ ಅಂತ ಹೇಳಿ. ಹಂಗಾಗಿ ಬರಕ್ಕೆಲ್ಲ ಟೈಮ್ ಸಿಗಲ್ಲ ಕಮ್ಮವಯ್ಯ. ಬನ್ನಿ, ಎಲ್ಲ ಬೇಜಾರು ಮಾಡ್ಕೊಬೇಡಿ, ಈಗ ಬಂದಿದ್ದೀನಲ್ಲ. ಅಯ್ಯೋ ಈಗ್ಲೂ ಏನೋ ಫಂಕ್ಷನ್ ಗಿಂಕ್ಷನ್ ಇಟ್ಕೊಂಡಿರ್ಬೇಕು, ಅದಕ್ಕೆ ಕರ್ದೋಗೋಣ ಅಂತ ಬಂದಿದ್ದೆ ಕಣಪ್ಪ. ದೊಡ್ಡ ಸಾವುಕಾರ ನೀನು. ಬರೋಣ ಒಂಚೂರು ತಂಗಿ ನೋಡೋಣ, ಮಾವಯ್ಯ ಅತ್ತೆ ಎಲ್ಲ ನೋಡೋಣ ಅನ್ನ ಮಾತೇ ಇಲ್ವಲ್ಲ ನಿಂಗೆ? ಎಲ್ಲ ಮರ್ತೆ ಹೋದಲು. ಅಯ್ಯೋ ಹಂಗೇನಿಲ್ಲಕ್ಕಂಬ, ಬನ್ನಿ ಮಾವಯ್ಯ, ಬೇಜಾರು ಮಾಡ್ಕೊಬೇಡಿ, ಬನ್ನಿ. ಮಾವಯ್ಯ, ಇಲ್ಲಿ ಊರಲ್ಲಿ ಯಾರ್ಯಾರಿಗೆ ಹೇಳ್ಬೇಕು ಅಂತ ಹೇಳಿ ಮಾವಯ್ಯ. ಮಗಂದು ನಾಮಕರಣ ಇಟ್ಕೊಂಡಿದ್ದೀನಿ ಮಾವಯ್ಯ. ಅದೇ ಅಲ್ಲಿ ಮಣಕಿಕೆರೆ ಕರಿಯಮ್ಮಜ್ಜಿ ದೇವಸ್ಥಾನ ಇಲ್ವೇ ಮಾವಯ್ಯ? ಅಲ್ಲಿ ಒಂದು 2 ಕ್ವಿಂಟಲ್ ಮರಿ ತಂದು 1 ಕ್ವಿಂಟಲ್ ಚಿಕನ್ ಮಾಡಿಸಿ ಎಲ್ಲ ಜೋರ ಮಾಡಿಸ್ತಿದ್ದೀನಿ. ಹಂಗಾಗಿ ಎಲ್ಲಾರು ಕರ್ದೋಗೋಣ ಅಂತ ಬಂದೆ ಕಮ್ಮವಯ್ಯ. ಯಾರ್ಯಾರಿಗೆ ಹೇಳ್ಬೇಕು ಊರಾಗ ಒಂಚೂರು ತೋರಿಸಿದ್ ನೀವು ಎಲ್ಲಾರ್ಗು ಹೇಳೋಗಂಕಮ್ಮವಯ್ಯ ತಗಿ. ನಮ್ಮೂರಾಗೆ ಯಾರಿಗೆ ಹೇಳ್ತೀವ ಮಗ? ಇನ್ನೇನು ಹೇಳಿರೆ ಆ ಗೌಡ್ರಿಗೊಬ್ರಿಗೆ, ಆ ಬೋರಾಜಿಗೊಬ್ರಿಗೆ ಹೇಳ್ಬೇಕಣ. ಗೌಡ್ರು ಪಾಪ ಹೇಳಿರೆ ಬರ್ತಾರೆ ಅವರು, ಹಂಗೇನಿಲ್ಲ. ನಿಮ್ಮ ಭಾವನು ಅವರು ಭಾರಿ ದೋಸ್ತು ಕಣಪ್ಪ. ಎಲ್ಲಾದ್ರೂ ಬೈಕ್ ಹಾಕೊಂಡು ಹೊರಟು ಬಿಡ್ತಾರೆ, ಯಾವ ಇದ್ದಿದ್ರು ಬಂದೇ ಬರ್ತಾರೆ. ಆ ಗೌಡ್ರು ಬೋರಾಜು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಅವರು ಒಂದಿಬ್ರಾಳಿಗೆ ಹೇಳೋಣಂತೆ. ಜ್ಯೂಸ್ ಕುಡಿ ಮಗ, ನೀನು ಆರಾಮಾಗಿ ಜ್ಯೂಸ್ ಕುಡಿ. ಗೀತಮ್ಮ ಒಂಚೂರು ಖಾರಕ್ಕೆ ಏನಾರು ತಿಕ್ಕಣ ಮತ್ತಾಗಿ ಒಳಗೊಂದು ಕೋಳಿ ಗಿಳಿ ಕುಯಿಸ್ಕೊಂಬತ್ತೀನಿ. ನಿಮ್ಮ ಮನೆ ಊಟ ಬಂದು ಅಪರೂಪ ಆಗಿಬಿಟ್ಟೈತೆ. ಊಟ ಗೀಟ ಮಾಡ್ಕೊಂಡು ನಿಧಾನಕ್ಕೆ ಆರಾಮಾಗಿ ಹೋಲಿ. ಒಂದ್ ಕೋಳಿ ಕುಯಿಸ್ಕೊಂಬತ್ತೀನಿ, ಖಾರಕ್ಕೆಲ್ಲ ತಿಕ್ಕೊಂಡಿರು. ಅಯ್ಯೋ ಮಾವಯ್ಯ ಅಂತ ಕೆಲಸ ಮಾತ್ರ ಮಾಡಬೇಡಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಮಾವಯ್ಯ. ಇನ್ನೊಂದು ದಿನ ಬಂದು ಇದ್ದು ನಾನು ನನ್ನ ಹೆಂಡತಿ ಮಕ್ಕಳೆಲ್ಲ ಕರ್ಕೊಂಡ್ಬಂದು 1-2 ದಿನ ಇದ್ದು ಆರಾಮಾಗಿ ತೋಟ ಗೀಟ ಎಲ್ಲ ಸುತ್ತಾಡ್ಕೊಂಡು ಆರಾಮಾಗಿ ನೀವು ಏನು ತಂದು ಹಾಕ್ತಿರೋ ಎಲ್ಲ ತಿನ್ಕೊಂಡು ಉಣ್ಕೊಂಡು ಹೋಗ್ತೀವಿ. ಈಗಂತೂ ಬೇಜಾರು ಮಾಡ್ಕೋಬೇಡಿ ಮಾವಯ್ಯ. ನಾನು ಬೇರೆ ಬೇರೆ ಕಡೆಗೆಲ್ಲ ಕಾರ್ಡ್ ಕೊಡಕ್ಕೆ ಹೋಗ್ಬೇಕು, ಇನ್ನು ಜನಗಳಿಗೆ ಹೇಳಿಲ್ಲ ಕಮ್ಮವಯ್ಯ, ಹತ್ರ ಬೇರೆ ಬತ್ತೈತೆ. ಹಂಗಾಗಿ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಮಾವಯ್ಯ. ಈಗೇನು ಬೇಡ. ಗೀತಮ್ಮ ಏನು ಬೇಡ, ಸುಮ್ಮನಿರಮ್ಮ ನೀನೀಗ. ಹಂಗಲ್ಲ ಕಣಮ್ಮೋನ. ಬೇಡ ಅಂದ್ರೆ ನಮಗ್ ಬೇಜಾರಾಗಲ್ವೇನೋ? ನಿಮ್ ಬಾವು ಬಂದ್ರೆ ಕೂಗಾಡ್ದಂಗ್ ಕಣೋ. ಆಮೇಲೆ
ನಮ್ಮ ಬಾಮೈದ ಬಂದಿದ್ದನ್ಗೆ ಒಂದು ಕೋಳಿ ತಂದು ಊಟ ಮಾಡಿ ಕಳ್ಸಿಲ್ಲ ನೀವು ಅಂತ ಹೇಳಿ ಬಂದು ಕೂಗಾಡ್ದಂಗೆ ಕಣೋ. ಬೇಡ ತಡಿಯೋ, ಎಷ್ಟೊತ್ತು ತಡಿಯೋ, 1 ಗಂಟೆ ಒಳಗೆಲ್ಲ ಆಗೋಗ್ಬಿಡುತ್ತೆ. ನಾವು ಹೋಗಿ ಆ ಗೌಡ್ರಿಗೆ ಆ ಬೋರಜ್ಜಿಗೆಲ್ಲ ಹೇಳ್ಕೊಂಬರೋದ್ರಲ್ಲಿ ಅಡುಗೆ ಮಾಡಿರ್ತಾರೆ, ಊಟ ಮಾಡ್ಕೊಂಡು ಪಟ್ಟನ್ ಹೋಗ್ಬಿಡು ಅಂತ ತಡಿ ಮಗ. ಮಾವಯ್ಯ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದೊಂದ್ಸಲ ಬರ್ತೀನಿ, ಇದೇ ಲಾಸ್ಟ. ಬರ್ತಾ ಇರ್ತೀನಿ. ನನ್ನ ತಂಗಿನ ಕೊಟ್ಟಿನಂತ ಮನೆಗೆ ಬರ್ದಂಗಿರ್ತೀನಿ, ನನ್ನ ತಂಗಿ ಮನೆಗೆ. ಬೇಜಾರು ಮಾಡ್ಕೋಬೇಡಿ. ತಂಗಮ್ಮ ಈಗೇನು ಬೇಡ ಕಣಮ್ಮ. ನೀ ಬೇಜಾರು ಮಾಡ್ಕೋಬೇಡ. ಹೋಗಿ ಒಂಚೂರು ಗೌಡ್ರಿಗೆ ಬೋರಜ್ಜಿಗೆಲ್ಲ ಹೇಳ್ಬಿಟ್ಟು ಹೊಡ್ತೀವಿ ನಾವು ಹಂಗೆ. ಮಾವಯ್ಯ ನಡೀರಿ ಅತ್ತಾಗಿ, ಬೋರಜ್ಜ ಮತ್ತೆ ಗೌಡ್ರು ಎಲ್ಲಿ ಸಿಗ್ತಾರ ಒಂಚೂರು ತೋರಿಸ್ಬಿಡಿ, ಹೇಳ್ಬಿಟ್ಟು ಹೋಗೋಣ ಅತ್ತಾಗಿ. ಹಂಗಲ್ಲ ಕಾರಣ, ಬೇಜಾರ್ ಮಾಡ್ಕೊಳಲ್ಲ. ಆಮೇಲೆ ಅವ್ರು ಬೇರೆ ಬಂದ್ರೆ ಕೂಗಾಡ್ತಾರ ಸುಮ್ನೆ ಇಲ್ಲಿ ಬಂದು. ನಮ್ಮ ಮೇಲೂ ಮಾವ ಮೇಲೂ ಆಮೇಲೆ ಬಂದನ್ ಬಾಮೈದಾಗ ಹಂಗೆ ಕಳ್ಸಿದ್ರ ನೀವು ಅಂತ ಹೇಳಿ ಬಂದ್ ಹೆಂಗ್ ರಂಪಾಟ ಮಾಡ್ತಾರ ಕಣೆ. ತಡಿ ಒಂಚೂರು ಊಟ ಮಾಡ್ಕೊಂಡು ಹೋಗ್ಬಿಡು ಅಂತ. ಎಷ್ಟೊತ್ತು ಬೇಗ ಮಾಡ್ಬಿಡ್ತೀನಿ ಅಂತ ತಡಿ ಅಣ್ಣ, 1 ಗಂಟೆ ಹೊತ್ತಿಗೆ ಎಲ್ಲ ಆಗೋಗ್ಬಿಡುತ್ತೆ. ಅಯ್ಯೋ ಗೀತಮ್ಮ, ಫಂಕ್ಷನ್ ಮಾಡ್ತಿದೀವಿ ಅಂದಮೇಲೆ ಎಷ್ಟು ಓಡಾಟ, ಎಷ್ಟೊಂದು ರಿಸ್ಕ್ ಇರುತ್ತಂತ ಗೊತ್ತು ನಿನಗೆ. ಅಂಥದ್ರಲ್ಲಿ ನಾನು ಕುತ್ಕೊಂಡು ಹಿಂಗೆಲ್ಲ ಇದು ಮಾಡ್ಕೊಂಡು ಹೋದ್ರೆ ಭಾರಿ ಟೈಮ್ ಆಗ್ಬಿಡುತ್ತೆ ಕಣಮ್ಮ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಅತ್ತೆ ನೀನಾದ್ರೂ ಹೇಳತ್ತೆ ಒಂಚೂರು. ಬಾವ ಬಂದಾಗ ಹೇಳ್ರಿ, ಇಲ್ಲ ಊಟ ಮಾಡ್ಕೊಂಡು ಹೋದ್ರು ಅಂತಾನೆ ಹೇಳಿ ಇರೋದ್ರಲ್ಲಿ. ನೀವೇನು ಬೇಜಾರು ಮಾಡ್ಕೋಬೇಡಿ. ಸರಿ ಸರಿ ಕಣಮ್ಮ. ಗೀತಮ್ಮ ಅತ್ತೆ, ಗೀತಮ್ಮ ಎಲ್ಲರೂ ಒಂದಿನ ಮುಂಚೆನೆ ಬಂದ್ಬಿಡಾಕು. ಆ ಪಾಪನ್ನು ಕರ್ಕೊಂಡು ಗೀತಮ್ಮ ಒಂದಿನ ಮುಂಚೆ ಬಂದ್ಬಿಡಿ. ಬಾವ ಅತ್ತೆ ಮಾವ ಎಲ್ಲ ನೀವೆಲ್ಲ ಒಂದಿನ ಬೇಗ ಬಂದ್ಬಿಡಾಕು. ಮಾವಯ್ಯ, ಆಮೇಲೆ ನೀವು ಅವತ್ತು ಬಂದು ಹಂಗೆ ಮುಗಿಸ್ಕೊಂಡು ಪಟ್ಟುನಿ ಕಡೆಗೆ ಬರಂಗೆ ಇದು ಮಾಡ್ಕೊಂಡ್ ಬರ್ಬೇಡ್ರಿ. ಸರಿನಾ? ಹ್ಞೂ ಸರಿ ಆಯ್ತು ಕಂಬಿಡಣಿ, ಬರ್ತೀವಿ ತಗ. ಒಂದಿನ ಮುಂಚೆನೆ ಬರ್ತೀವಿ. ಸರಿ ಆಯ್ತು ತಗ. ಮಾವ, ಬಾವ ಬಂದಾಗ ಹೇಳ್ಬಿಡಿ, ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ. ನಾನು ಬಾವ ಒಂದ್ಸಲ ಫೋನ್ ಮಾಡ್ತೀನಿ. ಬಾವ ಮೇಲೆ ಬೇಜಾರು ಗೀಜಾರು ಮಾಡ್ಕೊಂಬಿಟ್ಟಾರು. ನೋಡು ನಮ್ಮ ಬಾಮೈದ ನನಗೊಂದು ಮಾತು ಹೇಳ್ದಂಗೆ ಮನೆಗೆ ಬಂದು ಹಂಗೆ ಹೋಗಿದ್ದಾನಂತ ಬೇಜಾರು ಗೀಜಾರು ಮಾಡ್ಕೊಂಬಿಟ್ಟಾರು. ಹೇಳಿ ಬಾವ ಬಂದಾಗ. ಅತ್ತೆ ಬಾವ ಬಂದಾಗ ಹೇಳಿ ಅತ್ತೆ, ಮರಿಬೇಡಿ. ಇಲ್ಲಕ್ಕಂತ ಮಗ, ಹೇಳ್ತೀವಿ ಬಂದಾಗ. ನೀನು ಒಂದು ಫೋನ್ ಹಾಕಿ ಹೇಳ್ಬಿಡು ನಿಮ್ಮ ಬಾವುಗೆ. ಗೀತಮ್ಮ ನಾವಿನ್ನ ಹೊರಡೋಣ, ಟೈಮ್ ಆತ ಕಣಮ್ಮ, ಹೊತ್ತಾಗ್ಬಿಡುತ್ತೆ. ಇನ್ನು ಬೇರೆ ಬೇರೆ ಕೆಲ್ಸಗಳಿದಾವೆ. ಮಾವಯ್ಯ ನಡೀರಿ, ಹಂಗೆ ಒಂಚೂರು ಆ ಗೌಡ್ರು ಮತ್ತೆ ಬೋರಾಜನು ಒಂಚೂರು ಎಲ್ಲಿರ್ತಾರಂತ ತೋರಿಸಿ ಅವ್ರಿಗೂ ಹೇಳ್ಬಿಟ್ಟು ಹೋಗೋಣ ಅತ್ತಾಗಿ. ಸರಿ ಗೀತಮ್ಮ, ಬರೋದ ನಾವಿನ್ನ? ಸರಿ ಕಾರಣ, ನೋಡಿ ಹುಷಾರಾಗಿ ಹೋಗು. ಹಂಗೆ ಅಪ್ಪ ಅಮ್ಮನ್ನ ಕೇಳ್ದೆ ಅಂತ ಹೇಳೋಣ. ಅದಕ್ಕೆ ಪಾಪರೆಲ್ಲ ಕೇಳ್ದೆ ಅಂತ ಹೇಳು. ಬರ್ತಿದ್ದಾಗ ಒಂದಿನ ಮುಂಚೆನೆ ಬರ್ತೀವಿ. ಸರಿ ಕಣಮ್ಮ, ಆಯ್ತು. ಬಾ, ಬೇಗ ಬಂದ್ಬಿಡ್ರಿ, ಒಂದಿನ ಮುಂಚೆ ಬರ್ರಿ. ಪಾಪ ಮೋಹನ, ಗೌಡ್ರು ಹೆಂಗೋ ಇಲ್ಲೇ ಸಿಕ್ಕಿರೋ ಕೊಣ ಅತ್ತಾಗಿ. ಗೌಡ್ರಿಗೆ ಹೆಂಗೋ ಇಲ್ಲೇ ಹೇಳೋಗ್ಬಿಡೋಣ ಅತ್ತಾಗಿ. ಹ್ಞೂ ಸರಿ ಆಯ್ತು, ತಗೊಳ್ಳಿ ಮಾವಯ್ಯ. ಹೆಂಗೋ ಇಲ್ಲೇ ಸಿಕ್ಕಿರಲ್ಲ ಗೌಡ್ರು, ಹೇಳ್ಬಿಟ್ಟು ಹೋಗೋಣ, ತಗೊಳ್ಳಿ. ಗೌಡ್ರೆ ಏನು ಆರಾಮಾಗಿ ಕೂತ್ಕೊಂಡ್ಬಿಟ್ರಲ್ಲ? ದೊಡ್ಡಜ್ಜ, ಓಹೋ ಬಾರಾಜ, ನಿನ್ನೆ ಇದು ಮಾಡ್ತಿದ್ದೆ ಬಾರಾಜು. ಯಾರಾಜ ಸಿಗೋದೇ ಅಪರೂಪ ಆಗ್ಬಿಟ್ಟಲ್ಲ ಜೋ. ಹಿಂಗೆ ಆರಾಮಾಗಿ ಬಂದ್ಬಿಟ್ಟೆ. ಇದು ಯಾರಾಜ? ಇದು ಯಾರೋ ಕರ್ಕೊಂಬೇರೆ ಬಂದಿದ್ಯಲ್ಲ, ಯಾಕೆ ಏನು ಸಮಾಚಾರ? ಗೌಡ್ರೆ ಇದು ಯಾರಂತ ಗೊತ್ತಾಗಲಿಲ್ವಾ ಗೌಡ್ರೆ ನಿಮಗೆ? ದೊಡ್ಡಜ್ಜ ನೋಡಿರ್ತೀನಿ, ಆದರೆ ಅಷ್ಟು ಪರಿಚಯ ಇಲ್ವಲ್ಲ, ಹಂಗಾಗಿ ಮರ್ತೋ ಇರ್ತೀನಿ. ಯಾರಾಜ ಇವರು? ಅಯ್ಯೋ ನಿಮ್ಮ ದೋಸ್ತ ಸೀನಪ್ಪನ ಬಾಮೈದ ಅಲ್ವೇ ಗೌಡ್ರೆ? ಇವ್ರನ್ನ ಮರ್ತು ಬಿಟ್ರೆ ಹೆಂಗೆ ನೀವು? ಓಹೋ, ನಮ್ಮ ಮೋಹನ್. ಅಯ್ಯೋ ಸಾರಿ ಮೋಹನ್, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮರ್ತೋಗ್ಬಿಟ್ಟೆ ನಾನು. ತುಂಬಾ ದಿನ ಆಯ್ತಲ್ಲ ನೀವು ಸಿಕ್ಕಿ. ಅವಾಗ ನೋಡಿರಿ ಅಷ್ಟೊಂದು ತೆಳ್ಳಗೆ ಹಂಗಿದ್ರಿ, ಈಗ ನೋಡಿರಿ ಇಷ್ಟೊಂದು ಬೆಳ್ಳಗೆ ಹಿಂಗೆ ಗುಂಡುಗಾಗ್ಬಿಟ್ಟಿದ್ದೀರಲ್ಲ. ಹಂಗಾಗಿ ಯಾರಂತ ಒಂಚೂರು ಕಂಡಿಡಿಯೋದು ಇದಾಗ್ಬಿಡ್ತು. ಅಷ್ಟಾಗಿ ಗೊತ್ತಾಗಲಿಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಮೋಹನ್, ಸಾರಿ. ಅಯ್ಯೋ ಗೌಡ್ರೆ, ಇರ್ಲಿ ತಗೊಳ್ಳಿ ಗೌಡ್ರೆ. ಮತ್ತೆ ಏನು ಆರಾಮ ಗೌಡ್ರೆ? ಎಲ್ಲ ಚೆನ್ನಾಗಿದ್ದೀರಲ್ಲ? ಅಯ್ಯೋ ಮೋಹನ್, ಅಲ್ಲೇ ನಿಂತ್ಕೊಂಡು ಮಾತಾಡ್ತಿದ್ಯಲ್ಲಪ್ಪ, ಬಾ ಕುತ್ಕೋ ಬಾರಪ್ಪ. ಅಯ್ಯೋ ಗೌಡ್ರೆ ಕುತ್ಕೊಳಗಿರ್ಲಿ, ಈಗ ಟೈಮ್ ಆಗ್ಬಿಡುತ್ತೆ ಗೌಡ್ರೆ. ಬಂದು ವಿಷಯನೇ ಮರ್ತೋದೆ ಗೌಡ್ರೆ. ದಯವಿಟ್ಟು ನನ್ನ ಮಗಂದು ನಾಮಕರಣ ಇಟ್ಕೊಂಡಿದ್ದೀನಿ. ಅಲ್ಲಿ ನಮ್ಮ ಊರ ಪಕ್ಕದಲ್ಲಿ ದೇವಸ್ಥಾನ ಇದೆ, ಕರಿಯಮ್ಮನ ದೇವಸ್ಥಾನ. ಬಂದು ನೀವು ಯಾರಾದರೂ ಕೇಳಿರುವೆ ಅಲ್ಲೆಲ್ಲ ಹೇಳ್ತಾರೆ. ಸರಿನಾ? ತುಂಬ ಫೇಮಸ್ ದೇವಸ್ಥಾನ ಗೌಡ್ರೆ. ದಯವಿಟ್ಟು ಎಲ್ಲ ನೀವು ನಿಮ್ಮ ಮನೆಯವರು ಎಲ್ಲ ಕುಟುಂಬ ಸಮೇತರಾಗಿ ಬಂದು ಎಲ್ಲ ಊಟ ಮಾಡ್ಕೊಂಡು ಆರಾಮಾಗಿ ಬರ್ಬೇಕಂತ ಹೇಳಕ್ ಬಂದಿದ್ದೀನಿ ಗೌಡ್ರೆ. ಇಲ್ಲ ಮನೆ ಹತ್ರ ಹೋಗೋಣ ಅಂದ್ರೆ ಮನೆ ಹತ್ರನೇ ಬರ್ತೀನಿ. ಏನ್ ಮಾಡೋದು? ಅಯ್ಯೋ ಮೋಹನ್, ನೀನು ಅಲ್ಲಿಂದ ಹುಡಿಕೊಂಬಂದು ಪಾಪ ಎಷ್ಟು ದೂರ ಬಂದಿದ್ಯಲ್ಲಪ್ಪ ಹೇಳಕ್ಕೆ. ಇಲ್ಲಿ ಹೇಳಿರೇನು, ಮನೆ ಹತ್ರ ಹೇಳಿರೇನು? ಬರ್ತೀವಿ ಬಿಡು. ತಲೆ ಕೆಡಿಸ್ಕೊಬೇಡ, ಬರ್ತೀವಿ ನಾವು. ನಿಮ್ಮ ಭಾವ ಎಲ್ಲ ಆತ್ಮೀಯರಲ್ವೇನಪ್ಪ? ನಿಮ್ಮ ಮನೆ ಫಂಕ್ಷನಿಗೆ ಬರ್ದಂಗಿರುತ್ತಾ? ಬರ್ತೀವಿ ತಗೋ ಮಗ. ಅಯ್ಯೋ ಮೋಹನ್, ನಿಂತ್ಕೊಂಡೆ ಮಾತಾಡ್ತಿದ್ಯಲ್ಲಪ್ಪ, ಬಾ ಕೂತ್ಕೋ. ಒಂಚೂರು ಟೀಗಿ ಕುಡ್ದು ಹೋಗುವಂತೆ ಬಾರಪ್ಪ.
ಅಯ್ಯೋ ಗೌಡ್ರೆ, ಈಗಿನ್ನು ನಮ್ಮ ತಂಗಿಯಮ್ಮ ಜ್ಯೂಸ್ ಮಾಡಿಕೊಟ್ಲು. ಟೀ ಏನು ಬೇಡಕ್ಕ ಗೌಡ್ರೆ, ಅದೇ ಹೊಟ್ಟೆ ತುಂಬಂಗೆ ಆಗ್ಬಿಡ್ತು. ನಾವು ಮಾವ ಏನೋ ಜ್ಯೂಸ್ ಕುಡ್ಕೊಂಬಂದು ಮನೆಯಿಂದ ನಿಮ್ಮನ್ನೆಲ್ಲ ಸಿಕ್ಬಿಟ್ಟು ಹೇಳಿ ಹೋಗೋಣ ಅಂತ ಬಂದಕ್ಕ ಗೌಡ್ರೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇನ್ನೊಂದ್ಸಲ ಬಂದಾಗ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ, ಸರಿನಾ? ಗೌಡ್ರೆ, ಈ ಬೋರಾಜ್ ಎಲ್ಲೂ ಕಾಣಲಿಲ್ವಾ ಗೌಡ್ರೆ? ಈ ಬೋರಾಜ್ವೇ ನಮ್ಮ ಮಗ ಅವ್ನು ಸೀನಪ್ಪ ಎಲ್ಲೂ ಸಿಗ್ಲಿಲ್ವಾ ನಿಮಗೆ? ದೊಡ್ಡಜ್ಜ, ಬೆಳಿಗ್ಗೆ ಏನು ಸಿಕ್ಕಿದ್ರು ಸೀನಪ್ಪ ಮತ್ತೆ ಬೋರಜ್ಜ. ಅದೆಲ್ಲೋ ಕೆಲ್ಸಕ್ಕೆ ಹೋಗ್ತೀವಿ ಅಂತಿದ್ರು ಕಣಜ್ಜ. ಎಲ್ಲೋ ಕೆಲ್ಸಕ್ಕೆ ಹೋಗಿರ್ಬೇಕು ಅವ್ರಿಬ್ರು. ಯಾಕೆ, ಏನಾಯ್ತಜ್ಜ? ಅಯ್ಯೋ ಏನೂ ಇಲ್ಲ ಕಂಗೌಡ್ರೆ, ಈ ನಮ್ಮ ಮೋಹನ್ ಇದಾರಲ್ಲ ಪಾಪ, ಬೋರಜ್ಜಿಗೆಲ್ಲ ಹೇಳೋಗೋಣ ಅಂತ ಹುಡಿಕೊಂಬಂದ್ರು. ಹೆಂಗೋ ನೀವೇನೋ ಇಲ್ಲೇ ಸಿಕ್ಕಿದ್ದು ಒಳ್ಳೇದಾಗ್ಬಿಡ್ತು. ಪಾಪ ಒಬ್ಬ ಸಿಕ್ಕಿದ್ರೆ ಅವ್ರಿಗೂ ಹೇಳೋಗ್ಬೋದಿತ್ತು. ನೋಡಿರೆ ಕೆಲ್ಸಕ್ಕೆ ಹೋಗಿದಾರಲ್ಲ ಅಂತಿದ್ದೀರಾ. ಸರಿ ಆಯ್ತು ಬಿಡಿ, ಇನ್ನೇನು ನಾವೇ ಹೇಳಿ ಕರ್ಕೊಂಡು ಹೋದ್ರ ಆತೆ. ಬಿಡಿ ತೆಗಿ. ಮತ್ತೆ ಮೋಹನ್, ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದಾರೇನಪ್ಪ? ಊರಲ್ಲಿ ಎಲ್ಲ ಆರಾಮಾಗಿದ್ದೀರಲ್ಲ? ಹ್ಞೂ ಗೌಡ್ರೆ, ಎಲ್ಲರೂ ಚೆನ್ನಾಗಿದ್ದಾರೆ. ನೀವೆಲ್ಲ ಆರಾಮಾಗಿದ್ದೀರಲ್ಲ? ಮತ್ತೆ ಮಾವಯ್ಯ, ಬೋರಜ್ಜಿಗೆ ಹೇಳಕ್ಕೆ ಏನ್ ಮಾಡೋದು ಮಾವಯ್ಯ? ಅವರೊಬ್ರು ಸಿಗ್ಲಿಲ್ವಲ್ಲ? ಅಯ್ಯೋ ಮೋಹನ್, ಬೇಜಾರು ಮಾಡ್ಕೋಬೇಡ. ಬೋರಜ್ಜಿಗೇನು ನಾವ್ ಹೇಳಿ ಕರ್ಕೊಂಬರ್ತೀವಿ ಬಿಡ ಮಗ. ತಲೆ ಕೆಡಿಸ್ಕೋಬೇಡ ನೀನು ಅವ್ರ ಬಗ್ಗೆ ಎಲ್ಲ. ನಾವ್ ಹೇಳಿದ್ರೆ ಬರ್ತಾರೆ ಅವರು. ನಿಮ್ಮ ಭಾವ ಸೀನಪ್ಪ ಹೇಳಿದ್ರು ಸಾಕು, ಬರ್ತಾರೆ ನಿಮ್ಮ ಜೊತೆ ಎಲ್ಲ. ಆರಾಮಾಗಿ ನೀನು ಏನು ಅವ್ರ ಬಗ್ಗೆ ಏನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ, ಸಿಗ್ಲಿಲ್ಲ ಅಂತ ಹೇಳಿ. ಬರ್ತಾರೆ ಬಿಡಪ್ಪ, ನಾವು ಕರ್ಕೊಂಬರ್ತೀವಿ ಬಿಡು ಅವ್ರನ್ನ. ಹಂಗಾರೆ ತುಂಬಾ ಜೋರಾಗಿ ಮಗನ್ ನಾಮಕರಣ ಮಾಡ್ತಿದ್ಯಾ ಅನ್ನಂಗೆ ಆಯ್ತು ಕಣಪ್ಪ. ಹಂಗಾರೆ ಹ್ಞೂ ಗೌಡ್ರೆ, 1-2 ಕ್ವಿಂಟಲ್ ಮಟನು, 1 ಕ್ವಿಂಟಲ್ ಚಿಕನ್ ಎಲ್ಲ ಮಾಡಿಸಿ ತುಂಬಾ ಜೋರಾಗಿ ಮಾಡ್ತಿದ್ದೀನಿ ಕಂಗೌಡ್ರೆ. ದಯವಿಟ್ಟು ಫ್ಯಾಮಿಲಿ ಸಮೇತ, ನೀವು ಕುಟುಂಬದ ಸಮೇತರಾಗಿ ಎಲ್ಲರೂ ಬರ್ಬೇಕಂತ. ಸರಿನಾ ಗೌಡ್ರೆ? ಬೇಜಾರು ಮಾಡ್ಕೊಬೇಡಿ ಗೌಡ್ರೆ. ಇಲ್ಲೇ ಸಿಕ್ಕಿ ಇಲ್ಲಿ ಟೀ ಅಂಗಡಿ ತವ ಹೇಳೋದ ಹುಡ್ಗ ಅಂತ ಹೇಳಿ. ಅಯ್ಯೋ ಮಗ, ಕಾರ್ಯ ಅಂದಮೇಲೆ ಎಷ್ಟು ಕೆಲ್ಸ ಇರ್ತವೆ, ಎಷ್ಟು ಓಡಾಟ ಇರ್ತಾವಂತ ನನಗೆ ಗೊತ್ತಿರೋ ಮಗ. ಬೇಜಾರು ಮಾಡ್ಕೋಬೇಡ, ಏನು ತಲೆ ಕೆಡಿಸ್ಕೊಬೇಡ ನೀನು. ಆರಾಮಾಗಿ ಹೊರಡು ಇನ್ನ. ನಾವು ಬರ್ತೀವಿ ಮಾವಯ್ಯ. ಸರಿ ಮಾವಯ್ಯ, ನಾನಿನ್ನ ಹಿಂಗೆ ಹೊಡ್ತೀನಿ. ದಯವಿಟ್ಟು ಎಲ್ಲ ಬಂದ್ಬಿಡಿ ಮಾವಯ್ಯ. ನೋಡಿ ಇನ್ನು ಯಾರ್ಯಾರು ಇದ್ರೆ ನಿಮ್ಮ ಸ್ನೇಹಿತರು ಗೊತ್ತಿರೋಂಥವ್ರೆಲ್ಲ ಇದ್ರೆ ಹೇಳ್ಕೊಂಡು ಕರ್ಕೊಂಬನ್ನಿ ಮಾವಯ್ಯ. ಸರಿನಪ್ಪ, ಆಯ್ತು ಮೋಹನ, ಹೋಗ್ಬಾರ, ಒಳ್ಳೇದಾಲಿ ದೇವ್ರು. ಸರಿ ಸರಿ ಆಯ್ತು, ಬರ್ತೀವಿ ತಗ. ಸರಿ ಮಾವಯ್ಯ, ಹೊಡ್ತೀನಿ ನಾನಿನ್ನ. ಗೌಡ್ರೆ, ಬರ್ಲ ನಾನಿನ್ನ? ಸರಿನಪ್ಪ ಮೋಹನ, ಆಯ್ತು, ಒಳ್ಳೇದಾಲಿ, ಹೋಗ್ಬಾರಪ್ಪ. ದೊಡ್ಡಜ್ಜ, ಬಾರಜ, ಕುತ್ಕ ಬಾರಜ. ಅದ್ಯಾಕೆ ಬಿಸ್ತಲ್ಲಿ ನಿಂತ್ಕೊಂಡಿದ್ಯಾ? ಬಾ ಕುತ್ಕ. ಅಯ್ಯೋ ಗೌಡ್ರೆ, ಒಂಚೂರು ಆ ಸ್ಕೂಲಿಗೆ ನೀರು ಕುಡ್ಸ್ ಬಂದಿದ್ದೆ ಕಂಗೌಡ್ರೆ. ಒಂಚೂರು ಹೋಗಿ ಹುಲ್ಗಿಲ್ ಇರ್ದು ಮೇವ್ಗೆ ಹಾಕ್ಬೇಕಿತ್ತು. ಹೊಡ್ತೀನಿ ಕಂಗೌಡ್ರೆ, ತೆಗಿ. ಹಿಂಗೆ ತೋಟದ ಕಡೆಗೆ ಹೋಗ್ತೀನಿ. ಆ ಹುಡುಗ ಮೋಹನ ಬಂದಿದ್ದ ಅಂತ ಹೇಳಿ ನಿಮ್ಮನ್ನೆಲ್ಲ ಹೇಳ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಆ ಹುಡುಗನು ಹೊತ್ತಾಗಿ ಹಿಂಗೆ ಕಾರ್ ತಗೊಂಡು ಹೊಲ್ಟ್ನಪ್ಪ. ಇನ್ನೇನು ಮಾಡೋಣ ಅತ್ತಾಗಿ? ಹೊಡ್ತೀನಿ ಅತ್ತಾಗಿ ನಾನು ತೋಟತ್ತವ. ಅಯ್ಯೋ ಬಾರಾಜ, ಅದೇನು ಯಾವಾಗಲೂ ತೋಟ ಅಂತಿರ್ತೀಯ. ಬಾ, ಒಂದು ಬೀಡಿ ಗಿಡಿ ಸೇತ್ಕೊಂಡು ಟೀಗಿ ಕುಡ್ಕೊಂಡು ನಿಧಾನಕ್ಕೆ ಹೋಗುವಂತೆ ಬಾ. ಅಯ್ಯೋ ಗೌಡ್ರೆ, ಹೊಡ್ತೀನಿ, ನನಗೆ ಒತ್ತಾಗ್ಬಿಡುತ್ತೆ. ಒಂಚೂರು ಆ ಸ್ಕೂಲ್ ಹಿಡ್ಕೊಂಬರ್ಬೇಕು ಮಂತವ, ಒತ್ತಾಗ್ಬಿಡುತ್ತೆ ಕಂಗೌಡ್ರೆ. ಬರ್ತೀನಿ ನಾನಿನ್ನ. ಬನ್ನಿ ಎಲ್ಲ ಫಂಕ್ಷನಿಗೆ ಹೋಗಿ ಬರೋಣ ಅಂತ ಎಲ್ಲ ಹೊರಡ್ರಿ ಗೌಡ್ರೆ. ಬೋರಾಜುಗೂ ಹೇಳ್ಕೊಂಡು, ಈ ಹುಡುಗ ಶಿವಗೂ ಹೇಳ್ಕೊಂಡು ಎಲ್ಲ ಹೊರಡ್ರಿ. ಹ್ಞೂ ಸರಿ ಆಯ್ಕಂತಾಳಜ. ನಮಗೂ ಇನ್ನೇನು ಕೆಲಸ ಇರ್ತವೆ, ಹೋಗಿ ಎಲ್ಲ ಮುಗಿಸ್ಕೊಂಡ್ ಬರೋಣಂತೆ. ನಮಗೂ ಆ ದೇವಸ್ಥಾನ ಯಾವುದಂತ ನೋಡ್ದಂಗೆ ಆಗುತ್ತೆ. ಹೋಗೋಣಂತೆ ತಗ. ಸರಿ ಗೌಡ್ರೆ, ಬರ್ತೀನಿ ನಾನಿನ್ನ, ಒತ್ತಾತು.